ತಾಯಿ ವಾಸ್ತವ ಪ್ರಪಂಚಕ್ಕೆ ತೀರಾ ಹತ್ತಿರವಾಗಿ ವಿವೇಚನೆಯಿಂದ ಸುತ್ತಮುತ್ತಲಿನ ವಾತಾವರಣಕ್ಕೆ ಸ್ಪಂದಿಸಿದ್ದಾಳೆ ಎಂದು ಮಾನಸಳಿಗೆ ತುಂಬ ಸಂತೋಷವಾಗಿತ್ತು. ತಾಯಿ ಮಗಳು ಅನ್ಯೋನ್ಯವಾಗಿ ನಗುನಗ್ತಾ ಮಾತಾಡ್ತಿದ್ರೆ ಅರುಂಧತಿಯ ಹೊಟ್ಟೆಯಲ್ಲಿ ಮೆಣಸು ಅರಿಯುವಂತಾಗ್ತಿತ್ತು. ಮಾನಸ ಬೀಗ ಮದುವೆಯಾಗಿ ಈ ಮನೆ ಬಿಟ್ಟಿದ್ರೆ ಅದೇ ನೆಪದಲ್ಲಿ ಭಾರತಿಯನ್ನು ಈ ಮನೆಯಿಂದ ಸಾಗಿಸ್ಬೋದಿತ್ತು. ಆಗ ತಾವೆಲ್ಲ ಯಾರ ಉಪಟಳವೂ ಇಲ್ಲದೆ ತಂದೆ ತಾಯಿಯೊಂದಿಗೆ ಇದೇ ಮನೆಯಲ್ಲಿ ಇರಬಹುದು ಎಂಬ ಯೋಚನೆ ಅವಳದು. ಮಾನಸ 2 ವರ್ಷ ಮದುವೆಯ ಬೇಡವೆಂದು ನಿರಾಕರಿಸಿದಾಗ ಅರುಂಧತಿ ಹತಾಶಳಾದಳು. ಸುನಿಲ್ ಮಾನಸಾಳಿಗೆ ಆಪ್ತನಾಗದಂತೆ ಮುನ್ನೆಚ್ಚರಿಕೆ ವಹಿಸದೆ ಅವಳಿಗೆ ತಲೆನೋವಾಗಿತ್ತು. ಗಂಡನನ್ನು ನೆಚ್ಚಿದ್ರೆ ಪ್ರಯೋಜನವಿಲ್ಲವೆಂದು ಅರಿತಿದ್ಲು. ಸುನಿಲನಿಗೆ ಹಾಗೆಂದು ನೇರವಾಗಿ ಹೇಳುವಂತೆಯೂ ಇಲ್ಲ. ಈ ತೊಳಲಾಟದಲ್ಲಿ ಬಳಲಿ ಬೆಂಡಾದ ಅರುಂಧತಿ ಯಶೋದಮ್ಮನ ಬಳಿ ಪೀಠಿಕೆ ಹಾಕಿ, ಅಮ್ಮ, ಅಪ್ಪನಿಗೆ ನಿನಗೆ ವಯಸ್ಸಾಯಿತು, ಕೈಕಾಲು ಗಟ್ಟಿ ಇರುವಾಗಲೇ ಮನೆ ಸೆಟಲ್ ಮಾಡಬಾರ್ದಾ? ಈ ಮನೆ ಮಾರಿ ಅರ್ಧ ಭಾಗ ಹಣ ನಮಗೆ ಕೊಟ್ಟರೆ ನಾವು ಒಳ್ಳೆಯ ಕಡೆ ಮನೆ ತಗೋಬೋದು, ನಾವು ಸೆಟಲ್ ಆಗ್ತೀವಿ ಎಂದು ತಲೆದೂರ್ತಿದ್ಲು. ಯಾಕೆ, ಈ ಮನೆಗೇನಾಗಿದೆಯೇ ಅರುಂಧತಿ? ಊಟಕ್ಕಿಲ್ಲ, ತಿಂಡಿಗಿಲ್ಲ, ಒಂದಿನ ನಿಮ್ಮ ಕೈಯಲ್ಲಿ ದುಡ್ಡು ವಸೂಲು ಮಾಡಿಲ್ಲ. ಮಹಾರಾಯರು, ನಿಮಗಿಲ್ಲಿ ಏನು ಕಡಿಮೆ ಆಗಿದೆ? ಯಶೋದಮ್ಮ ಬೇಸರದಿಂದ ಕೇಳಿದರು. ನಿನ್ನ ಮನೆ ಊಟಕ್ಕೆ ಗತಿಗಿಟ್ಟು ನಾವು ಇಲ್ಲಿಗೆ ಬರಲಿಲ್ಲ ಅಮ್ಮ. ಭಾರತಿಗೆ ಮಾನಸಾಳಿಗೆ ನೀವು ಇಷ್ಟೊಂದು ಖರ್ಚು ಮಾಡಿದ್ದೀರಲ್ಲ, ಅದಕ್ಕೆ ನಾನು ಲೆಕ್ಕ ಮಾಡಿ ಪಾಲು ಕೇಳಿದ್ದೀನ? ಭಾರತೀಯ ಚಿಕಿತ್ಸೆ ಮಾತ್ರೆಗಳಿಗೆ ಒಂದಿಷ್ಟು ಖರ್ಚು ಮಾಡಿರ್ಬೋದು, ಆದರೆ ನಿನಗಿರೋ ಹಾಗೆ ಗಂಡ, ಸಂಸಾರ ಅವಳಿಗೇನಿದೆ ಹೇಳು? ಇನ್ನು ಆ ಮಗು ಮಾನಸಾಳಿಗೆ ಓದೇ ಆಧಾರ. ದೇವರ ದಯದಿಂದ ಇದೇ ಊರಿನಲ್ಲಿ ಅವಳಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ. ಅವಳ ಕಾಲ ಮೇಲೆ ಅವಳು ನಿಂತರೆ ಪಾಪ ನಾಳೆ ಅವಳೇ ತಾಯಿಗೆ ಆಸರೆ ಆಗಿರ್ತಾಳೆ. ನಾವೆಲ್ಲ ಎಷ್ಟು ದಿನದವರು? ತಾಯಿಯ ಮಾತು ಕೇಳಿ ಅರುಂಧತಿಗೆ ಕೋಪ ಹುಕ್ಕಿ ಬಂತು. ಸಾಕು ಸುಮ್ಮನಿರಮ್ಮ, ನಿನಗೆ ಮೊದಲಿನಿಂದಲೂ ಚಿಕ್ಕ ಮಗಳು ಅಂತ ಭಾರತಿ ಕಂಡ್ರೆ ಪ್ರೀತಿ ಜಾಸ್ತಿ. ಅವಳಿಗೆ ಎಷ್ಟು ಮಾಡಿದ್ರೂ ಸಾಲದು ನಿನಗೆ. ಅವಳ ಕಾಯಿಲೆ ನೆಪ ಹೇಳ್ಕೊಂಡು ಅವಳ ಮೇಲೆ ದುಡ್ಡು ಸುರಿತಾನೆ ಇದ್ದೀರಿ. ನನಗೂ ನೋಡಿ ನೋಡಿ ಸಾಕಾಗಿದೆ. ಪಾಪ ಅವಳ ಕಷ್ಟ ಅವಳಿಗೆ. ತನ್ನ ಪಾಡಿಗೆ ತಾನು ಎಲ್ಲೋ ಕೆಲ್ಸಕ್ಕೆ ಸೇರಿ ಇತ್ತೀಚೆಗೆ ಸಮಾಧಾನವಾಗಿದ್ದಾಳೆ. ಅವಳ ಮೇಲೇಕೆ ಪೈಪೋಟಿ ಮಾಡ್ತೀಯೇ? ಅವಳ ಜೊತೆಯಲ್ಲಿ ಹುಟ್ಟಿದ ತಪ್ಪಿಗೆ ಮಾಡಲೇಬೇಕಾಗಿದೆ. ನೋಡು, ನಾನು ಹೇಳಿದೆ ಅಂತ ಅಪ್ಪನ ಹತ್ರ ಬಾಯಿ ಬಿಡಬೇಡ. ನೀನಾಗಿಯೇ ಮಾತು ತೆಗೆದ ಹಾಗೆ ಪ್ರಸ್ತಾಪ ಮಾಡು. ಆದಷ್ಟು ಬೇಗ ಸೆಟಲ್ ಮಾಡಿಬಿಟ್ರೆ ಈ ವಯಸ್ಸಿನಲ್ಲಿ ನಿಮಗೂ ನಿಶ್ಚಿಂತೆ ಅಲ್ವಾ? ಅರುಂಧತಿ ಬೆಣ್ಣೆ ಹಚ್ಚುವಂತೆ ಯಶೋದಮ್ಮ ಕಸಿವಿಸಿಕೊಂಡ್ರು. ತಲೆನೋವಿರೋ ಸೂರು ಮಾರಿ ನಾವು ಮುದುಕರಿಬ್ರು ಎಲ್ಲಿ ಹೋಗಬೇಕು? ಯಾಕೆ, ಭಾರತಿಗೆ ಅರ್ಧ ಪಾಲು ಬರುತ್ತಲ್ವಾ? ಅವಳ ಜೊತೆಗಿರಿ, ಇಲ್ದಿದ್ರೆ ನಮ್ಮನೆಗೆ ಬಂದ್ಬಿಡಿ. ನಾನೇನು ಬೇಡ ಅಂತೀನ? ಯಶೋದಮ್ಮ ಮಾತನಾಡಲಿಲ್ಲ. ಆದರೆ ಇಂಥ ಅವಿವೇಕದ ಸಲಹೆಯನ್ನು ರಾಯರ ಮುಂದಿಡುವ ಸಾಹಸ ಮಾಡಲಿಲ್ಲ. ಕೈಯಲ್ಲಿರೋ ಆಸ್ತಿ ಮಾರಿ ಬರಿಗೈಯಲ್ಲಿ ಮಗಳ ಮನೆ ಸೇರುವ ಯೋಜನೆಗೆ ಅವರು ಕೊಂಚವೂ ಇಡಿಸಲಿಲ್ಲ. ಯಶೋದಮ್ಮನ ತಟಸ್ಥ ಮನೋಭಾವದಿಂದ ಅರುಂಧತಿಗೆ ರೊಚ್ಚಿಗೆದ್ದು ಆಗಾಗ ತಾಯಿಯನ್ನು ಹಂಗಿಸ್ತಿದ್ಲು. ಹೆಣ್ಮಕ್ಕಳು ಸುಖವಾಗಿರಬೇಕು ಅನ್ನೋ ಆಸೆ ತಾಯಿಯಾಗಿ ನಿನಗೆ ಇಲ್ಲದಿರುವಾಗ ನಾನು ಎಷ್ಟು ಹೇಳಿ ಏನು ಪ್ರಯೋಜನ? ಈ ಮನೆಯೇನು ನಾಳೆ ನಿನ್ನ ಹಿಂದೆ ಹಾಕೊಂಡು ಹೋಗ್ತೀಯಾ? ವಯಸ್ಸಾದವರಿಗೆ ಇಷ್ಟು ಸ್ವಾರ್ಥ ಇರಬಾರ್ದು. ತಾಯಿಯನ್ನು ಎದುರೆದುರೆ ಕೆಣಕಿದ್ರೂ ಅವಳಿಗೆ ರಾಯರನ್ನು ಮುಖಾಂತಹ ಕೇಳುವ ಧೈರ್ಯ ಮಾತ್ರ ಇರಲಿಲ್ಲ. ಹೀಗಾಗಿ ಅವರಿಗೆ ಅರುಂಧತಿಯ ದೂರಾಲೋಚನೆಯ ಬಗ್ಗೆ ಏನೂ ತಿಳಿದಿರಲಿಲ್ಲ. ಯಶೋದಮ್ಮನಿಗೂ ಈಗೀಗ ಅರುಂಧತಿಯ ವರ್ತನೆ ರೋಸ್ ಹೋಗಿತ್ತು. ಯಾವಾಗ ಬೇರೆ ಮನೆ ನೋಡಿಕೊಂಡು ಹೋಗ್ತಾರೋ ಎನಿಸುವಷ್ಟು ಅವರಿಗೆ ಬೇಸರವಾಗಿತ್ತು. ತಾಯಿಯ ಮೇಲಿನ ಮುನಿಸಿನಿಂದ ಅರುಂಧತಿ ಈಗ ಅವರಿಗೆ ಯಾವ ಕೆಲಸದಲ್ಲೂ ಸಹಾಯ ಮಾಡ್ತಿರಲಿಲ್ಲ. ಎಲ್ಲರಿಗೂ ಬೇಯಿಸಿ ಉಪಚಾರ ಮಾಡಿ ಬಡಿಸಿ ಮನೆ ಕೆಲಸ ಮುಗಿಸುವಷ್ಟರಲ್ಲಿ ಅವರಿಗೆ ಸಾಕಾಗಿ ಹೋಗ್ತಿತ್ತು. ಭಾರತಿ ಸ್ವಯಂ ಸೇವಕಿಯಾದ್ದರಿಂದ ತಿಂಗಳಿಗೆ ಅವಳಿಗೆ 1500 ರೂಪಾಯಿ ಮಾತ್ರ ಸಿಗ್ತಿತ್ತು. ಬಸ್, ಆಟೋ ಖರ್ಚು ಕಳೆದರೆ ಅವಳ ಕೈಯಲ್ಲಿ ಉಳಿಯುತ್ತಿದ್ದುದು 1000ವಷ್ಟೇ. ಅವಳು ಉತ್ಸಾಹದಿಂದ ತಾಯಿಗೆ ಸೀರೆ, ತಂದೆಗೆ ಪಂಚೆ, ಮಾನಸಾಳಿಗೊಂದು ಹೊಸ ಪೆನ್ಸೆಟ್, ಉಳಿದವರಿಗೆ ಸ್ವೀಟ್ಸ್ ತಂದಿದ್ಲು.
ಮಗಳು ಇಷ್ಟರ ಮಟ್ಟಿಗೆ ಸುಧಾರಿಸಿದ್ದು ಹೆತ್ತವರಿಗೆ ತುಂಬ ಸಂತೋಷವಾಗಿತ್ತು. ಭಾರತಿ ದೊಡ್ಡ ಪ್ಯಾಕೆಟ್ ಸಿಹಿಯನ್ನು ಗೋದಾ ಬಾಯಿಗೆ ಕೊಟ್ಟು ನಮಸ್ಕಾರ ಮಾಡಿದ್ಲು. ಗೋದಕ್ಕ, ನೀವು ಮನು ಇಬ್ಬರು ನನ್ನ ಮೇಲೆ ತೋರಿಸಿರೋ ವಿಶ್ವಾಸಕ್ಕೆ ನಾನು ನಿಮ್ಗೇನು ಕೊಟ್ಟರು ಸಾಲದು. ಭಾನು ಅವಳ ಮಾತು ಕೇಳಿ ನಸುನಕ್ಕ. ಇರಿ ಆಂಟಿ, ನಿಮ್ಗೇನು ಬೇಕು ಅಂತ ನಿಧಾನವಾಗಿ ಹೇಳ್ತೀನಿ. ಈಗ ನೀವು ಖಂಡಿತ ಕೊಡಲೇಬೇಕು. ಗೋದಾಬಾಯಿಯು ಅವನ ಮಾತಿಗೆ ನಕ್ಕರು. ರಾಯರು ತಮ್ಮ 20 ವರ್ಷ ತುಂಬಿದ ಸಂದರ್ಭದಲ್ಲಿ ಏರ್ಪಡಿಸಬೇಕೆಂದು ನಿರ್ಧರಿಸಿದರು. ಭಾರತಿಗೆ ಮದುವೆಯ ಸಂದರ್ಭದಲ್ಲಿ ಬಂಧು ಬಳಗದವರೆಲ್ಲ ದೂರವಾಗಿದ್ದರು. ಈ ಸನ್ನಿವೇಶದಲ್ಲಾದರೂ ಪುನಃ ಎಲ್ಲರೂ ಒಂದುಗೂಡ್ಲಿ ಎಂಬುದೇ ಅವರ ಆಸೆಯಾಗಿತ್ತು. ಮನೆಯಲ್ಲಿ ಮಾಡೋದಕ್ಕೆ ಜಾಗ ಚಿಕ್ಕದಾಗಿದ್ದರಿಂದ ಸಮೀಪದಲ್ಲಿದ್ದ ಛತ್ರದ ಹಾಲನ್ನು ಬುಕ್ ಮಾಡಿದರು. ಅಪ್ಪ, ಈ ಫಂಕ್ಷನ್ಗೆ ನಾವು ಗೌತಮ್ನ ಕರೆಯೋಣ? ಭಾರತಿ ಕೇಳಿದಾಗ ಇನ್ವಿಟೇಷನ್ ಕಾರ್ಡ್ನಲ್ಲಿ ಆಹ್ವಾನಿತರ ಹೆಸರು ಬರೆಯುತ್ತಿದ್ದ ರಾಯರು ಆಶ್ಚರ್ಯದಿಂದ ತಲೆ ಎತ್ತಿದ್ರು. ಬೇಡ ತಾಯಿ, ಸುಮ್ಮನೆ ಎಲ್ಲರ ಮನಸ್ಸಿಗೂ ಅಸಮಾಧಾನವಾಗುತ್ತೆ. ನೆಂಟರಿಷ್ಟರು ಬಾಯಿಗೆ ಬಂದ ಹಾಗೆ ಮಾತನಾಡೋಕ್ಕೆ ನಾವಾಗಿಯೇ ಅವಕಾಶ ಮಾಡಿಕೊಟ್ಟಾಗ ಆಗುತ್ತಮ್ಮ. ಅಪ್ಪ, ಅವರು ನನ್ನನ್ನು ಡೈವರ್ಸ್ ಮಾಡಿರೋ ಸುದ್ದಿ ಊರಿಗೆ ಗೊತ್ತಿದೆ. ಜನ ಏನಂದ್ರೂ ನಾನು ಕೇರ್ ಮಾಡಲ್ಲಪ್ಪ. ಅವತ್ತು ಅವರಾಗಿಯೇ ನಮ್ಮ ಮನೆಗೆ ಬಂದಿದ್ದೀರಲ್ಲ, ಈಗೊಂದು ಹೆಜ್ಜೆ ನಾವೇ ಹೋಗಿ ಕರೆದ್ರೇನು ತಪ್ಪು? ಅವಳಿಗೆ ಅವನನ್ನು ಮತ್ತೆ ಭೇಟಿಯಾಗುವ ತವಕದಿಂದ ಈ ಕಾರಣ ಒಡ್ಡುತ್ತಿದ್ದಾಳೆ ಎಂದು ರಾಯರು ಗ್ರಹಿಸಿದ್ರು. ಸರಿ, ನಾನು ಇವಳು ಹೋಗಿ ಕರೆದು ಬರ್ತೀವಿ. ಆದರೆ ಯಶೋದಮ್ಮ ಅವರ ಮನೆ ಬಾಗಿಲಿಗೆ ಹೋಗಲು ಒಪ್ಪಲಿಲ್ಲ. ನನಗೆ ಅಲ್ಲಿ ಹೋಗಿ ಅವನ ಹೆಂಡತಿ ಮುಖ ನೋಡೋಕ್ಕೆ ಇಷ್ಟವಿಲ್ಲ, ನಾನು ಬರಲ್ಲ ಎಂದ್ಬಿಟ್ರು. ಹೋಗಲಿ, ನಾವಿಬ್ಬರೇ ಹೋಗಿ ಬರೋಣ ಅಪ್ಪ. ಜಾಸ್ತಿ ಹೊತ್ತು ಅಲ್ಲಿರೋದು ಬೇಡ, ಕಾರ್ಡ್ ಕೊಟ್ಟು ಬಂದ್ಬಿಡೋಣ. ಭಾರತಿ ಅಷ್ಟು ಉತ್ಸಾಹಕತೆ ತೋರಿಸ್ತಿರುವಾಗ ನಾವು ನಿರಾಕರಿಸಿ ಅವಳ ಮನಸ್ಸಿಗೆ ನೋವು ನಿರಾಶೆ ಮಾಡಬಾರ್ದೆಂದು ರಾಯರು ಅವಳೊಂದಿಗೆ ಹೊರಟರು. ಇಬ್ಬರು ಗೌತಮನ ಮನೆ ಆಟೋದಲ್ಲಿ ಹೋದಾಗ ಗೂರ್ಖಾ ಅವರನ್ನು ಗೇಟಿನ ಬಳಿಯೇ ತಡೆದ. ಮೇಮ್ ಸಾಬ್, ಗರ್ಮೆ ಕೋಯಿ ನಹೆ. ನಾವು ಮೇಮ್ ಸಾಬ್ನ ನೋಡೋಕೆ ಬಂದಿಲ್ಲಪ್ಪ. ಗೌತಮ್ ಸಾಹೇಬ್ರು ಮನೆಯಲ್ಲಿದ್ದಾರಾ? ರಾಯರು ಸಾವಧಾನದಿಂದ ಕೇಳಿದರು. ಅವರ ಆರೋಗ್ಯ ಚೆನ್ನಾಗಿಲ್ಲ, ಅವರನ್ನು ಯಾರೂ ಮಾತನಾಡಿಸಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಮೇಮ್ ಸಾಬ್ ಆರ್ಡರ್ ಮಾಡಿದ್ದಾರೆ. ಗೂರ್ಖಾ ಹೇಳ್ತಿದ್ದಂತೆ ಪೋರ್ಟಿಕೋದಿಂದ ಗೌತಮನ ದನಿ ತೇಲಿ ಬಂತು. ಬಹದ್ದೂರ್, ಕೋನ್ ಹೈ? ಯಾರು ನಿಮ್ಮನ್ನು ನೋಡಬೇಕು ಅಂತೆ ಸಾಬ್. ಬಿಡು ಅವರನ್ನ ಒಳಗೆ. ನನ್ನ ಮನೆಯಲ್ಲಿ ನನಗೆ ಸ್ವಾತಂತ್ರ್ಯ ಇಲ್ಲ. ಕೆಲಸಕ್ಕಿರೋರೆಲ್ಲ ಅಧಿಕಾರ ಚಲಾಯಿಸೋಕೆ ಶುರು ಮಾಡಿದ್ದಾರೆ. ಗೌತಮ್ ರೇಗಿದಾಗ ಗೂರ್ಖಾ ತಲೆ ಕೆರೆದುಕೊಂಡು ನಗುತ್ತಾ ಇಬ್ಬರನ್ನು ಒಳಗ್ಬಿಟ್ಟ. ಏನು ಮಾಡಲಿ, ಸಂಬಳ ಕೊಡೋರು ಹೇಳ್ದಂಗೆ ಕೇಳಬೇಕು, ಇಲ್ದಿದ್ರೆ ಮೇಮ್ ಸಾಬ್ ನನಗೆ ಗಾಳಿ ಕೊಡ್ತಾರೆ. ಭಾರತಿ ರಾಯರು ಪರಸ್ಪರ ಮುಖ ನೋಡಿಕೊಂಡ್ರು. ಮನೆಯ ಸದ್ವಿಗ್ನ ಪರಿಸ್ಥಿತಿ ಅವರಿಗೆ ಅರಿವಾಯಿತು. ಗೌತಮ್ ಹೊದ್ದಿದ್ದ ಶಾಲನ್ನು ಸರಿಪಡಿಸಿಕೊಳ್ಳುತ್ತಾ ಅವರನ್ನು ಆದರದಿಂದ ಸ್ವಾಗತಿಸಿದ. ಬನ್ನಿ ಒಳಗೆ. 1 ವರ್ಷದ ಕೆಳಗೆ ತಮ್ಮ ಮನೆಗೆ ಬಂದ ಗೌತಮನಿಗೂ ಇಂದು ತಮ್ಮ ಎದುರಿಗೆ ನಿಂತಿದ್ದ ಗೌತಮನಿಗೂ ಎಷ್ಟೋ ಅಂತರ. ಮೈ ತುಂಬ ಶಾಲ್ ಹೊದ್ದಿದ್ರೂ ಎದ್ದು ಕಾಣುತ್ತಿದ್ದ ಕೆನ್ನೆಯ ಮೂಳೆಗಳು, ಬಡಕಲಾಗಿದ್ದ ಕೈ ಬೆರಳುಗಳು, ಆಳಕ್ಕಿಳಿದ ಕಣ್ಗಳು ಅವನ ಕೃಶಕಾಯವನ್ನು ಎತ್ತಿ ತೋರ್ತಿತ್ತು. ಕೂತ್ಕೊಳ್ಳಿ. ಸಾರಿ, ಸಂಗೀತ ಯಾವುದೋ ಫಂಕ್ಷನ್ಗೆ ಹೋಗಿದ್ದಾಳೆ. ಮನೆಯಲ್ಲಿ ನನಗೆ ಉಪಚಾರ ಮಾಡಿದಷ್ಟು ಚೆನ್ನಾಗಿ ನನಗೆ ಮಾಡೋಕ್ಕೆ ಬರಲ್ಲ. ಭಾರತೀಯ ಕಣ್ಗಳು ಅಕ್ಕರೆಯಿಂದ ಅವನ ಮೈ ಮೇಲೆ ಹರಿದಾಡಿದವು. ನಿಮ್ಮ ಆರೋಗ್ಯ ಹೀಗಿದೆ? ತುಂಬ ಇಳಿದು ಹೋಗಿದ್ದೀರಲ್ಲ? ಗೌತಮ್ ವಿಷಾದದ ನಗೆ ಬೀರ್ದ. ಈ 2 ವರ್ಷಗಳಿಂದ ನನಗೆ ಡಯಾಬಿಟಿಸ್ ತುಂಬ ತೊಂದರೆ ಕೊಡ್ತಾ ಇದೆ. ಮೊದಲು ಶುಗರ್ ಕಂಟ್ರೋಲ್ನಲ್ಲಿತ್ತು, ಈಗ ನನ್ನ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಿಲ್ವಂತೆ. ಅದಕ್ಕೆ ನನ್ನ ಆಹಾರ ಚಟುವಟಿಕೆಗಳೆಲ್ಲ ತುಂಬ ಲಿಮಿಟ್. ನನ್ನ ದಿನಚರಿಯು ಸ್ವಲ್ಪವೂ ಏರ್ಪೇರ್ ಆಗದಂತೆ ಸಂಗೀತ ಕಟ್ಟುನಿಟ್ಟಾಗಿ ಎಚ್ಚರಿಕೆ ವಹಿಸ್ತಾಳೆ. ಅವನ ತುಟಿಗಳು ನಕ್ಕರೂ ಕಣ್ಣಿನಲ್ಲಿ ಯಾವುದೋ ವ್ಯಥೆಯ ನೆರಳು ಇಣುಕಿತು. ಗೌತಮನ ಅಣತಿಯಂತೆ ಅಡಿಗೆಯವನು ತಿಂಡಿ ತಂದು ಅವರಿಬ್ಬರ ಮುಂದಿಟ್ಟ. ನನಗೂ 2 ದೋಸೆ ತಗೊಂಡು ಬನಾಣಿ, ಗೌತಮ್ ಹೇಳಿದಾಗ ನಾಣಿ ತಲೆ ಆಡಿಸಿದ. ಹಾಗೆಲ್ಲ ನೀವು ಕೇಳದೆ ತಿಂಡಿ ಕೊಟ್ಟರೆ ಅಮ್ಮವರು ನನ್ನನ್ನು ತರಾಟೆಗೆ ತಗೊಳ್ತಾರೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಶುಗರ್ಲೆಸ್ ಟೀ ಕೊಡ್ತೀನಿ, ಕುಡೀರಿ.
ಗೌತಮನ ಮುಖ ಕಳೆಗೊಂದಿದ್ದನ್ನು ಕಂಡು ಭಾರತಿಗೆ ಕೆಡುಕೆನಿಸಿತು. ದೋಸೆ ಅವಳ ಗಂಟಲಿನಲ್ಲಿ ಇಳಿಯಲಿಲ್ಲ. ದಯವಿಟ್ಟು ನನಗೆ ತಿಂಡಿ ಬೇಡ, ಟೀ ಸಾಕು ಎಂದು ತಿಂಡಿ ನಿರಾಕರಿಸ್ಬಿಟ್ಲು. ಅಂದಹಾಗೆ ಮುಂದಿನ ವಾರ ನನಗೆ 70 ವರ್ಷ ತುಂಬುತ್ತೆ. ಅದಕ್ಕೆ ಫಂಕ್ಷನ್ ಇಟ್ಕೊಂಡಿದ್ದೀವಿ. ನೀವು ಕುಟುಂಬ ಪರಿವಾರ ಸಮೇತ ಬಂದು ನಮ್ಮನ್ನು ಸಂತೋಷಪಡಿಸಬೇಕು. ರಾಯರು ಅವನಿಗೆ ಆಮಂತ್ರಣ ಪತ್ರಿಕೆ ಇಟ್ಟಾಗ ಗೌತಮ್ ಅದರಲ್ಲಿ ನಿಧಾನವಾಗಿ ಕಣ್ಣಾಡಿಸಿದ. ಖಂಡಿತ ಪ್ರಯತ್ನ ಪಡ್ತೀನಿ. ಅವನು ಹೇಳಿದ ರೀತಿಯಲ್ಲೇ ಸಂಗೀತ ಅವನಿಗೆ ಬರಲು ಅವಕಾಶ ಕೊಡಲಾಡಲೆಂದು ಭಾರತಿಗೆ ಅರ್ಥವಾಯಿತು. ನಾನಿನ್ನು ಬರ್ತೀನಿ. ರಾಯರು ಎದ್ದು ನಿಂತಾಗ ಗೌತಮ್ ಕೈ ಮುಗಿದು, ನೀವು ಮನೆಗೆ ಬಂದಿದ್ದು ನನಗೆ ಬಹಳ ಸಂತೋಷ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಭಾರತಿ ದನಿ ಗದ್ಗದವಾಗಿತ್ತು. ಅವಳು ಮುಂಬಾಗಿಲು ದಾಟಿದಾಗ ಗೌತಮನ ನೋಟ ತನ್ನ ಬೆನ್ನ ಹಿಂದೆ ತಿರುಗಿ ನೋಡಬೇಕೆಂಬ ಹಂಬಲ. ಮರುಕ್ಷಣದಲ್ಲೇ ಮನಸ್ಸು ಬಿಗಿ ಹಿಡಿದು ತಂದೆಯೊಡನೆ ಹೊರಗೆ ನಡೆದ್ಬಿಟ್ಲು. ಗೇಟಿನ ಬಳಿ ತೋಟದ ಮಾಲಿ ಕೆಲಸದವಳ ಜೊತೆ ಪಿಸುಧ್ವನಿಯಲ್ಲಿ ಮಾತನಾಡ್ತಿದ್ದ. ಈ ಅಮ್ಮ ಸಾಹೇಬರ ಮೊದಲನೇ ಪತ್ನಿಯಂತೆ. ಅಂದಾಗೆ ಬಾಣತಿ ಸಮಯದಲ್ಲಿ ಹುಚ್ಚು ಬಡಿದ್ಬಿಡ್ತು ಅಂತ ಬಿಟ್ಬಿಟ್ರಂತೆ. ಕೆಲಸದವಳು ಬಾಯಲ್ಲಿದ್ದ ಎಲೆ ಅಡಿಕೆಯನ್ನು ಗಿಡದ ಪಾತಿಗೆ ತುಪ್ಪಿದ್ಲು. ಅಮ್ಮ, ನಮ್ಮ ಅಮ್ಮೋರಿಗಿಂತ ಈ ಅಮ್ಮನೇ ಚೆನ್ನಾಗವಳೆ. ಹುಚ್ಚುಗಿಚ್ಚು ಏನೂ ಇರಂಗೆ ಕಾಣಕ್ಕಿಲ್ಲ. ಸಾಹೇಬ್ರು ಯಾಕೆ ಬಿಟ್ರೋ? ಈಗ ಅವರ ಗತಿ ನಾನು ನೋಡಿದ್ದೀನಲ್ಲ. ಗೀತಮ್ಮವರ ಜೋರಾಗಿ ಮಾತನಾಡಿದ್ರೆ ಸಾಹೇಬರು ಇಲಿ ಮರಿ ಹಾಗೋಯ್ತಾರೆ. ಅವರಿಗೆ ಮೈ ಹುಷಾರಿಲ್ಲ ಅಂತ ಅಮ್ಮವರು ಒಂದಿನ ಮನೆಯಲ್ಲಿದ್ದು ನೋಡ್ಕೊತಾರ. ಆ ನಾಣಿ ಇರೋ ಹೊತ್ತಿಗೆ ನಮ್ಮ ಸಾಹೇಬರು ಒಂದಿಷ್ಟು ಊಟ ತಿಂಡಿ ಕಾಣ್ತವ್ರೆ. ಅದನ್ನು ಕೇಳಿಸ್ಕೊಂಡಾಗ ಭಾರತೀಯ ಎದೆ ಭಾರವಾಯಿತು. ನಿರ್ದಾಯವಾದ ವಿಧಿಯ ಆಟಕ್ಕೆ ತಾನು ಗೌತಮ್ ಇಬ್ಬರು ಬಲಿಪಶುಗಳಾಗಿದ್ವಿ. ಇಬ್ಬರು ಒಬ್ಬರನ್ನೊಬ್ಬರು ಅಗಲಿ ಸುಖ ಕಾಣಲಿಲ್ಲ ಎಂದು ನೀಲವಾದ ಉಸಿರುಬಿಟ್ಲು. ಅರುಂಧತಿ ಸೋಮಸುಂದರ ಅತ್ತೆ ಮಾವಂತರಿಗಾಗಿ ಬೆಲೆ ಬಾಳುವ ಸೀರೆ, ಜರಿ ಅಂಚಿನ ಸೀರೆ ಖರೀದಿಸಿದ್ರು. ಸುನಿಲ್ ಯಶೋದಮ್ಮನಿಗಾಗಿ ಅಗಲವಾದ ಬೆಳ್ಳಿಯ ಬುಟ್ಟಿಕೊಂಡಿದ್ದ. ಇಷ್ಟೆಲ್ಲ ಯಾಕಪ್ಪ ನನಗೋಸ್ಕರ ಖರ್ಚು ಮಾಡಿದ್ದೀರಿ? ಯಶೋದಮ್ಮ ಸಂಕೋಚದಿಂದ ಕೇಳಿದಾಗ ಅರುಂಧತಿ ಗದರಿದ್ಲು. ಎಲ್ಲ ಲಕ್ಷಣಕ್ಕೆ ಕೊಡಲೇಬೇಕು. ಸುಮ್ಮನೆ ತಗೊಮ್ಮ. ನಾವೇನು ನಿನಗೆ ಚಿನ್ನ ಖರೀದಿಸಿದೀವ? ಅಮ್ಮ, ಇದು ನಿನಗೋಸ್ಕರ ನನ್ನ ಉಡುಗೊರೆ. ತೆಗೆದು ನೋಡು. ಭಾರತಿ ಪ್ಯಾಕೆಟ್ ತೆಗೆದುಕೊಟ್ಟಾಗ ಯಶೋದಮ್ಮ ಅದರೊಳಗಿದ್ದ ಸೀರೆ ಹೊರ ತೆಗೆದರು. ಅವರಿಗೆ ಬಹಳ ಪ್ರಿಯವಾಗಿದ್ದ ಗಿಳಿ ಹಸಿರು ಬಣ್ಣದ ಮೈಸೂರು ಸಿಲ್ಕ್ ಸೀರೆ. ಅವರ ಕಣ್ಗಳು ಸಂತಸದಿಂದ ಅರಳಿದವು. ತುಂಬ ಚೆನ್ನಾಗಿದೆ ಕಣೆ. ನಿನಗೆ ದುಡ್ಡೆಲ್ಲಿತ್ತು ಇಷ್ಟು ಭಾರಿ ಸೀರೆ ತೋರೋಕ್ಕೆ? ಗೋದಕ್ಕ ಇದನ್ನು ಅವರ ಫ್ರೆಂಡ್ ಒಬ್ಬರ ಹತ್ರ ಇನ್ಸ್ಟಾಲ್ಮೆಂಟ್ ಮೇಲೆ ಕೊಡಿಸಿದ್ರಮ್ಮ. 2 ತಿಂಗಳಲ್ಲಿ ತೀರಿಸ್ಬಿಡ್ತೀನಿ. ಕಲರ್ ನಿನಗೆ ಇಷ್ಟ ಆಯಿತಾ? ಭಾರತಿ ಉತ್ಸಾಹದಿಂದ ಕೇಳಿದಾಗ ಅವರಿಗೆ ಎದೆ ತುಂಬಿ ಬಂತು. ಇಂಥದ್ದೊಂದು ಬಣ್ಣದ ಸೀರೆ ತಗೋಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ. ಫಂಕ್ಷನ್ಗೆ ನಾನು ಇದನ್ನೇ ಉಡ್ತೀನಿ ಕಣೆ. ಏನಮ್ಮ, ಆ ದಿನ ಉಡೋಕ್ಕೆ ನಾನು ನಿನಗೋಸ್ಕರ 6,000 ಖರ್ಚು ಮಾಡಿ ಕಾಂಜೀವರಂ ಸೀರೆ ತಂದಿದ್ದೀನಿ. ಅದು ಬಿಟ್ಟು ಈ ಸಿಂಪಲ್ ಸೀರೆ ಉಟ್ಕೊತೀಯಾ? ಅರುಂಧತಿ ಅಸಹನೆಯಿಂದ ನುಡಿದ್ಲು. ಪ್ರೀತಿಯಿಂದ ತಂದಿದ್ದಾಳೆ ಕಣೆ, ಇದನ್ನೇ ಉಟ್ಕೊತೀನಿ. ಹಾಗಾದರೆ ನಾವು ಪ್ರೀತಿ ಇಲ್ಲದೆ ನಿನಗೆ ಸೀರೆ ತಂದಿದ್ದೀವೇನೋ? ಅವಳು ವ್ಯಂಗ್ಯವಾಗಿ ಕೇಳಿದಾಗ ಯಶೋದಮ್ಮನಿಗೆ ಬೇಸರವಾಯಿತು. ಯಾಕೆ ಎಲ್ಲ ವಿಷಯದಲ್ಲೂ ತಪ್ಪು ಹುಡುಕಿ ಚುಚ್ಚು ಮಾತನಾಡ್ತೀಯಾ ಅರುಂಧತಿ? ಇನ್ನೇನಮ್ಮ ಮತ್ತೆ? ನಾವು ಇಷ್ಟು ಮಾಡಿದ್ರೂ ನಿನ್ನ ಕಣ್ಣಿಗೆ ಕಾಣಿಸಲ್ಲ. ಭಾರತಿ ಒಂದೆಳೆ ನೂಲು ತಂದುಕೊಟ್ರು ಬಾಯಿ ತುಂಬ ಕೊಂಡಾಡ್ತೀಯ. ನಿನ್ನ ದೃಷ್ಟಿಯಲ್ಲಿ ನಾನು ನಿನ್ನ ಮಗಳೇ ಅಲ್ಲ. ನನಗೂ ಕೈ ಕಾಲು ತಲೆಯೋ ಐಬಾಗಿದ್ರೆ ನಿನಗೆ ನನ್ನ ಮೇಲೆ ಪ್ರೀತಿ ಬರ್ತಿತ್ತೇನೋ? ಅರುಂಧತಿಯ ಮಾತಿನ ದಾಟಿಗೆ ಯಶೋದಮ್ಮ ದಂಗಾದರು. ಭಾರತಿ ಮೌನವಾಗಿ ಅಲ್ಲಿಂದೆದ್ದು ರೂಮಿಗೆ ನಡೆದ್ಲು. ಏನು ಬಾಯಿಗೆ ಬಂದ ಹಾಗೆ ಮಾತನಾಡ್ತೀಯೆ? ನೀನು ಆಡೋ ಒಂದೊಂದು ಮಾತು ಸಹಿಸೋಕೆ ಇತ್ತೀಚೆಗೆ ತುಂಬ ಕಷ್ಟವಾಗ್ಬಿಟ್ಟಿದೆ ಕಣೆ. ನಿನಗೆ ನನ್ನ ಮೇಲೆ ಯಾಕೆ ಕೋಪ ಅಂತ ಚೆನ್ನಾಗಿ ಗೊತ್ತಿದೆ. ಹಗಲ್ ಬಾವಿಗೆ ಹಿರುಳು ಬೀಳೋ ಹಾಗೆ ಇರೋ ಆಸ್ತಿ ಮಾರಿ ಕೈ ಖಾಲಿ ಮಾಡ್ಕೊಳ್ಳೋ ಮೂರ್ಖತನ ಮಾಡ್ತೀವಿ ಅಂದ್ಕೊಂಡಿದ್ಯಾ? ನಿನ್ನ ಮನೆ ಬಾಗಿಲಿಗೆ ಬಂದರೆ ಒಂದು ತುತ್ತು ಅನ್ನ ಹಾಕಿ 2 ದಿನ ನಮ್ಮನ್ನು ಸಾಕುವ ಯೋಗ್ಯತೆ ನಿನಗಿದೆಯಾ ಎಂದು ಯಶೋದಮ್ಮ ಮೊದಲ ಬಾರಿಗೆ ಮಗಳ ಮೇಲೆ ರೇಗಿ ಬಿದ್ದರು. ಅವರ ಕೋಪ ಅರುಂಧತಿಯನ್ನು ರೊಚ್ಚಿಗೆಬ್ಬಿಸಿತು. ಅಂದರೆ
ನಿನ್ನ ಮಾತಿನ ಅರ್ಥ? ಸಹಿಸಿ ಸಹಿಸಿ ನನಗೂ ಸಾಕಾಗಿದೆ. ನೀನು ಹೀಗೆಲ್ಲ ಮಾತನಾಡೋ ಹಾಗಿದ್ರೆ ಬೇರೆ ಮನೆ ಮಾಡ್ಕೊಂಡು ಹೊರಟೋಗು. ನನಗೆ ನಿಮ್ಮ ಎಲ್ಲರ ಚಾಕರಿ ಮಾಡೋಕ್ಕೆ ಶಕ್ತಿ ಇಲ್ಲ. ನನಗೂ ಈ ಸಂಸಾರದ ಜಂಜಾಟದಿಂದ ಬಿಡುಗಡೆ ಬೇಕು. ಎಷ್ಟು ವರ್ಷಗಳು ನಿಮ್ಗಳ ಕೈಯಲ್ಲಿ ಹೆಣಗಲಿ? ಅರುಂಧತಿ ವ್ಯಂಗ್ಯವಾಗಿ ನಕ್ಕಳು. ಅದಕ್ಕೇನು, ನಾಳೆನೇ ಈ ಮನೆಯಿಂದ ತೊಲಗಿ ಹೋಗ್ತೀನಿ. ನೀನು ನಿನ್ನ ಮಗಳು ಮೊಮ್ಮಗಳ ಜೊತೆ ಹಾಯಾಗಿರು. ಈಗಾಗಲೇ ಮಗಳಿಗಾಗಿ ಅರ್ಧ ಆಸ್ತಿ ಮಾರ್ಕೊಂಡಿದ್ದೀರಿ. ನಾಳೆ ತಾಯಿಯಂತೆ ಮಗಳು ಅನ್ನೋ ಹಾಗೆ ನಿನ್ನ ಮೊಮ್ಮಗಳಿಗೂ ತಲೆ ಕೆಟ್ಟರೆ ಈ ಮನೆ ಮಾರಿ ಬೀದಿಗೆ ಬರಬೇಕಾಗತ್ತೆ. ನಿಮ್ಮ ಹಣೆ ಬರಹ ನಾನೇನು ಮಾಡಲಿ? ಅರು, ನಿಲ್ಲಿಸು. ಇನ್ನೊಂದು ಮಾತು ಮಾನಸಾಳ ಮೇಲಾಡಿದ್ರೆ ನನ್ನ ಆಣೆ. ಯಶೋದಮ್ಮ ಅಬ್ಬರಿಸಿದ್ರು. ಆ ಮಗು ಒಂದಿನ ನಿನ್ನ ಸುದ್ದಿಗೆ ಬಂದಿಲ್ಲ. ಅವಳ ಪಾಡಿಗೆ ಅವಳಿದ್ರೂ ಸಹಿಸದೆ ಮೂತಿ ತಿವಿತೀಯಲ್ಲ. ನೀನು ಒಬ್ಬ ಹೆಣ್ಮಗಳ ತಾಯಿಯಾಗಿ ಹೀಗೆಲ್ಲ ಮಾತನಾಡೋಕ್ಕೆ ನಾಚಿಕೆ ಆಗಲ್ವಾ? ನಾನು ಹೆಣ್ಮಗಳ ತಾಯಿಯಾಗಿರೋ ಹೊತ್ತಿಗೆ ನನ್ನ ಅಳಿಯ ತಪ್ಪು ದಾರಿ ಹಿಡಿಯದಿರಲಿ ಅಂತ ಈ ಮನೆಯಲ್ಲಿ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿನ್ನ ಮುದ್ದು ಮೊಮ್ಮಗಳನ್ನು ಕಾಯ್ತಾ ಕೂತಿರೋದು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.